ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ನೋಡಿ, ನಾವು ಮನೆಯಲ್ಲಿ ಉಪ್ಪಿಟ್ಟು ಮಾಡಿರ್ತೀವಿ ಅಂದ್ಕೊಳ್ಳಿ, ಅದು ಉಳಿದ್ಬಿಡುತ್ತೆ. ಏನು ಮಾಡಬೇಕು? ಅಯ್ಯೋ, ಉಳಿದಿರೋ ಉಪ್ಪಿಟ್ಟು ರಾತ್ರಿ ತಿನ್ನೋಕ್ಕೂ ಬೇಜಾರು. ಏನು ಮಾಡೋದು ಅಂತ ಯೋಚನೆ ಮಾಡೋ ಒಂದು ಐಡಿಯಾ ಬಂತು ನನಗೆ. ಏನು ಗೊತ್ತಾ, ಅವತ್ತು ಅವರೆಕಾಳು ಉಪ್ಪಿಟ್ಟು ಮಾಡಿದ್ದೆ ಫ್ರೆಂಡ್ಸ್. ತುಂಬ ಜಾಸ್ತಿಯೇ ಆಗೋಗಿತ್ತು. ಅದು ಉಳಿದಿತ್ತಲ್ಲ, ರಾತ್ರಿಗೆ ಬಿಸಿ ಮಾಡಿ ತಿನ್ನೋಣ ಅಂದರೆ ಅದು ಬೇಜಾರು. ಏನು ಮಾಡೋಣ ಅಂತ ಆಮೇಲೆ ನೆಕ್ಸ್ಟ್ ಒಂದು ಐಡಿಯಾ ಮಾಡಿ ಉಳಿದಿರೋ ಉಪ್ಪಿಟ್ಟಿಗೆ ರಾತ್ರಿ ರೊಟ್ಟಿ ಮಾಡ್ಕೊಂಬಿಡೋಣ ಅಂತ ಏನು ಮಾಡಿದೆ, ಅದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಂಡೆ, ಒಂದು 2 ಸ್ಪೂನಷ್ಟು. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ಆಮೇಲೆ ಹಸಿಮೆಣ್ಸಿಕಾಯಿ ಹಾಕ್ಕೊಂಡೆ. ಈರುಳ್ಳಿ ಇನ್ನೂ ಉಪ್ಪಿಟ್ಟಲ್ಲೇ ಇರುತ್ತೆ ಅಂತ ಅಂದ್ಕೊಂಡು ನಾನೇನು ಮಾಡಿದೆ, ಈರುಳ್ಳಿ ಸ್ಕಿಪ್ ಮಾಡಿದೆ ಫ್ರೆಂಡ್ಸ್. ಬೇಕಾದರೆ ನೀವು ಈರುಳ್ಳಿ, ಕ್ಯಾರೆಟ್ ತುರಿ ಇವೆಲ್ಲ ಹಾಕ್ಕೊಳ್ಳಿ ಫ್ರೆಂಡ್ಸ್. ಸಖತ್ತಾಗಿ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಉಪ್ಪು ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಜೀರಿಗೆ ಹಾಕ್ಕೋತಾ ಇದ್ದೀನಿ. ನೋಡಿದ್ರೆ ಅಲ್ಲಿ ಜೀರಿಗೆ ಹಾಕ್ಕೊಂಡೆ. ಜೀರಿಗೆ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಸ್ವಲ್ಪ ಫಸ್ಟು ಡ್ರೈ ಆಗಿ ಕಲಿಸ್ಕೊಂಬಿಡಿ. ಫಸ್ಟು ನೀರು ಹಾಕೊಂಬಿಡ್ಬೇಡಿ. ಫಸ್ಟೆಲ್ಲ ಉಪ್ಪಿಟ್ಟು ಮತ್ತು ಇದು ಎಲ್ಲ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೇಮ್ ಅವರೆಕಾಳು ರೊಟ್ಟಿ ಥರನೇ ಟೇಸ್ಟ್ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ. ಉಪ್ಪಿಟ್ಟು ಉಳ್ದಿರೋದನ್ನ ಏನು ಮಾಡೋದಪ್ಪ ಅಂತ ತಲೆ ಕೆಡಿಸ್ಕೊಳ್ಳೋದೇ ಬೇಡ. ನೋಡಿ, ಹಿಂಗೆ ಮಾಡ್ಕೊಂಡ್ರೆ ನೋಡಿ, ಸ್ವಲ್ಪ ಒಂದು 1/4 ಲೋಟದಷ್ಟು ನೀರು ಹಾಕ್ಕೊಂಡೆ ಅಷ್ಟೇ ನಾನು. ತೀರಾ ತೆಳ್ಳಗೆ ಹಾಕ್ಬಿಟ್ರೆ ರೊಟ್ಟಿ ಚೆನ್ನಾಗಿ ಬರೋಲ್ಲ ಅಂದ್ಬಿಟ್ಟು. ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಈರುಳ್ಳಿ, ಕ್ಯಾರೆಟ್ ತುರಿ ಎಲ್ಲದನ್ನೂ ಹಾಕ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ಮೆಂತ್ಯ ಸೊಪ್ಪು, ಹೀಗೆ ಯಾವ್ದು ಬೇಕೋ ಹಾಕ್ಕೊಳ್ಳಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿ ನೋಡಿ, ಬಾಣಲಿಲೇ ನಮ್ಮ ಮನೇಲಿ ತಟ್ಟೋದು. ಬಾಣಲಿಲಿ ತವದ ಮೇಲೆ ಎರಡು ಇದರಲ್ಲೂ ತಟ್ತೀವಿ ನಾವು. ಈಗ ನೋಡಿ, ಬಾಣಲಿಲಿ ತಟ್ಬಿಟ್ಟು ಎಣ್ಣೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಅವರೆಕಾಳು ರೊಟ್ಟಿನೇ ಸೇಮ್ ಅವರೆಕಾಳು ರೊಟ್ಟಿ ಥರನೇ ಟೇಸ್ಟು ಬರುತ್ತೆ. ಉಪ್ಪಿಟ್ಟು ಅಂತ ಗೊತ್ತೇ ಆಗಲ್ಲ ಫ್ರೆಂಡ್ಸ್. ಒಂದು ಸತಿ ಟ್ರೈ ಮಾಡಿ. ಈಗ ಬೆಳಗ್ಗೆನೂ ತಿಂದು ರಾತ್ರಿನೂ ಉಪ್ಪಿಟ್ಟು ತಿನ್ನಬೇಕು ಅಂತ ಬೇಜಾರಾಗಿರೋರು ಈ ಥರನೂ ಒಂದು ಸತಿ ಟ್ರೈ ಮಾಡ್ಬೋದು. ನೋಡಿ, ಒಂದು ಸತಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಚೆನ್ನಾಗೂ ಇರುತ್ತೆ. ಉಪ್ಪಿಟ್ಟು ಖಾಲಿ ಆಗುತ್ತೆ, ರೊಟ್ಟಿನೂ ತಿನ್ಬೋದು. ರಾತ್ರಿಗೆ ಬೇರೆ ತಿಂಡಿ ಥರ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಎಷ್ಟು ಚೆನ್ನಾಗಾಗಿದೆ ನೋಡಿದ್ರೆ. ಸೇಮ್ ಅವರೆಕಾಳು ರೊಟ್ಟಿ ನೋಡಿ, ತವದಲ್ಲೂ ತಟ್ಟಿದ್ದೀನಿ, ಆ ಬಾಣಲಿಲೂ ತಟ್ಟಿದ್ದೀನಿ. ನೋಡಿ, ಎಷ್ಟು ಎರಡರಲ್ಲೂ ಏನು ಚೆನ್ನಾಗಿ ಬಂದಿದೆ ರೊಟ್ಟಿ ಅಲ್ವಾ. ಉಪ್ಪಿಟ್ಟು ಅಂತ ಗೊತ್ತೇ ಆಗಲ್ಲ ಅಲ್ವಾ ಫ್ರೆಂಡ್ಸ್. ನೋಡಿ, ಅವರೆಕಾಳು ರೊಟ್ಟಿ ಥರ ಇದೆ. ಟೇಸ್ಟು ಚೆನ್ನಾಗಿರುತ್ತೆ. ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀರಲ್ವ, ಸೇಮ್ ಅವರೆಕಾಳು ರೊಟ್ಟಿ ಥರನೇ ಇರುತ್ತೆ. ಉಪ್ಪಿಟ್ಟು ತಿನ್ನೋ ಬೇಜಾರಿರಲ್ಲ. ಒಂದು ಸತಿ ಟ್ರೈ ಮಾಡಿ, ನನಗೊಂದು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.